ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ರಾಸುಗಳ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಜೊತೆಗೆ ಈ ಬಾರಿಯ ರಾಸುಗಳ ಜಾತ್ರೆಗೆ ಲಕ್ಷಾಂತರ ರಾಸುಗಳು ಕೂಡ ಬಂದಿರುವಂಥದ್ದು. ಜೊತೆಗೆ ನಾನೀಗ ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆಯಲ್ಲೇ ಇದ್ದೇನೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಏನು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಸಾಕು, ಏನು 3-4 ದಿನಗಳಿಂದನೇ ಈ ರೀತಿಯಾಗಿ ಅದ್ದೂರಿ ಸೆಟ್ಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ಸೆಟ್ಗಳಲ್ಲಿ ಏನು ಹಳ್ಳಿಕಾರ್ ಎತ್ತುಗಳಾಗಿರ್ಬೋದು, ಜೊತೆಗೆ ಅಮೃತ್ ಮಹಲ್ ಎತ್ತುಗಳನ್ನ ಏನು ರಾಜ್ಯದ ವಿವಿಧ ಭಾಗಗಳ ಅಂದ್ರೆ ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ರಾಸುಗಳು ಈ ಬಾರಿ ಬಂದಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಎತ್ತುಗಳನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಒಂದು ಕಡೆ ದೇವರ ದರ್ಶನವನ್ನ ಮಾಡಿ, ಮತ್ತೊಂದು ಕಡೆ ಎತ್ತುಗಳನ್ನ ಜಾತ್ರೆಯಲ್ಲಿ ಒಂದು ರೌಂಡ್ ಹೊಡ್ಸ್ಕೊಂಡು ಅದ್ದೂರಿ ಸೆಟ್ಗಳನ್ನ ನೋಡುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಇವತ್ತು ಜನಸಂಖ್ಯೆ ಕೂಡ ಬಂದಿರುವಂಥದ್ದು. ಈ ಬಾರಿ ಏನು ಒಂದೊಂದು ಜೊತೆ ಎತ್ತುಗಳು ಕೂಡ ಸುಮಾರು 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೂ ಕೂಡ ಈ ಬಾರಿ ಮಾರಾಟ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಏನು ಮೆರವಣಿಗೆ ಕೂಡ ಮಾಡ್ತಾರೆ. ಮೆರವಣಿಗೆನ ಏನು ರಾಸುಗಳ ಜಾತ್ರೆ ನಡೆಯುವಂತಕ್ಕಂಥ ಸ್ಥಳದಿಂದ ಕೂಡ ಘಾಟಿ ಸುಬ್ರಹ್ಮಣ್ಯ ದೇವಾಲಯದವರೆಗೂ ಬೃಹತ್ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಆ ಮೆರವಣಿಗೆಯಲ್ಲೂ ಕೂಡ ನಾವು ನೋಡ್ಬೋದು, ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಅದ್ದೂರಿಯಾಗಿ ಏನು ಬ್ಯಾಂಡ್ ಸೆಟ್ ಬೆಳೆಸ್ಕೊಂಡು ಈ ರೀತಿಯಾಗಿ ಎತ್ತುಗಳನ್ನ ಜಾತ್ರೆ ಮಾಡೋದ್ರ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಹಬ್ಬದ ಸಂಭ್ರಮವನ್ನ ಕೂಡ ಮಾಡಲಾಗುತ್ತೆ. ಸಾಕಷ್ಟು ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಇವತ್ತು ಜಾಮ್ ಕೂಡ ಆಗಿದೆ. ಸಾಕಷ್ಟು ಜನ ಘಾಟಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆ ಕೂಡ ಜಾಮ್ ಆಗಿದೆ. ಜೊತೆಗೆ ಏನು ಈ ಎತ್ತುಗಳನ್ನ ನೋಡ್ಲಿಕ್ಕೆ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಇರ್ಬೋದು, ನಾನಾ ಭಾಗಗಳಿಂದ ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತುಗಳನ್ನು ನೋಡೋದ್ರ ಜೊತೆಗೆ ಈ ಬಾರಿ ಏನು 12 ಲಕ್ಷದಿಂದ 15 ಲಕ್ಷದವರೆಗೂ ಎತ್ತುಗಳನ್ನ ತೆಗೆದುಕೊಂಡ್ರೆ ಅವರಿಗೆ ಒಂದು ಟಗರು ಫ್ರೀ ಇರುವಂಥದ್ದು. ಈ ರೀತಿಯಾದಂತಹ ಸಂಭ್ರಮ ಕೂಡ ಇಲ್ಲಿ ಮನೆ ಮಾಡಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ನಾನು ಇನ್ನ ಕೆಲವು ಇಲ್ಲಿ ಎತ್ತುಗಳು ನೋಡಕ್ ಬಂದಿರೋನೇ ಮಾತಾಡಿಸ್ತೇನೆ. ಸರ್, ಈ ಬಾರಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಯಾವ ತರ ಇದೆ, ಜೊತೆಗೆ ನೋಡ್ಲಿಕ್ಕೆ ಏನ್ ಅನ್ಸುತ್ತೆ? ಸರ್, ತುಂಬಾ ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ನೋಡಿದ್ರೆ ಬಹಳ ಜನ ಇಲ್ಲಿ ಸೇರಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಅತಿ ಹೆಚ್ಚು ಹೋಸಲಿಗಿಂತ ಅತಿ ಹೆಚ್ಚು ಓರಿಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ಬಂದಿರತಕ್ಕಂಥದ್ದು ತುಂಬಾ ಇದು ರೈತ ಅನುಕೂಲವಾಗಿ ಮಾಡ್ತಕ್ಕಂಥ ಒಂದು ಜಾತ್ರೆ ಆಗಿದೆ. ಒಂದು ಸಂಭ್ರಮ ಯಾವ ತರ ಇದೆ? ತುಂಬಾ ಜೋರಾಗಿದೆ. ನೋಡ್ತಾ ಇದ್ರಿ ಕಾಣ್ತಾ ಇರ್ತಕ್ಕಂಥ ದೃಶ್ಯಗಳು ನೋಡಿದ್ರೆ ಪ್ರತಿ ಸಲಿನೂ ಇದೇ ತರನೇ ಜಾತ್ರೆಗಳು ನಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಈ ಬಾರಿ ವಿಶೇಷವಾಗಿ ಏನು ರೈತರನ್ನ, ನಮ್ಮ ರೈತ ಸ್ಟಾರ್ ಅನ್ನೋ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ರೈತರ ಗೌರವಿಸುವಂತ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ತುಂಬಾ ಖುಷಿ ಇದೆ ಸರ್. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನೋಡ್ಲಿಕ್ಕೆ ಬಂದಂತಹ ಜನ ಹೇಳುವಂತ ಮಾತು ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಾಸುಗಳು ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದಾವೆ. ಇದನ್ನೆಲ್ಲ ನೋಡ್ಲಿಕ್ಕೂ ಕೂಡ ಒಂಥರ ಹಬ್ಬದ ಸಂಭ್ರಮ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು 3-4 ದಿನಗಳ ಕಾಲ ಈ ಒಂದು ಜಾತ್ರೆಯ ಸಂಭ್ರಮ ಇಲ್ಲಿ ಮನೆ ಮಾಡಿರುತ್ತೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ರಾಸುಗಳ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇರುವಂತದ್ದು. ಜೊತೆಗೆ ಈ ಬಾರಿಯ ರಾಸುಗಳ ಜಾತ್ರೆಗೆ ಲಕ್ಷಾಂತರ ರಾಸುಗಳು ಕೂಡ ಬಂದಿರುವಂತದ್ದು. ಜೊತೆಗೆ ನಾನೀಗ ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆಯಲ್ಲೇ ಇದ್ದೇನೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಏನು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಸಾಕು, ಏನು 3-4 ದಿನಗಳಿಂದನೇ ಈ ರೀತಿಯಾಗಿ ಅದ್ದೂರಿ ಸೆಟ್ಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ಸೆಟ್ಗಳಲ್ಲಿ ಏನು ಹಳ್ಳಿಕಾರ್ ಎತ್ತುಗಳಾಗಿರ್ಬೋದು, ಜೊತೆಗೆ ಅಮೃತ್ ಮಹಲ್ ಎತ್ತುಗಳನ್ನ ಏನು ರಾಜ್ಯದ ವಿವಿಧ ಭಾಗಗಳ ಅಂದ್ರೆ ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ರಾಸುಗಳು ಈ ಬಾರಿ ಬಂದಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಎತ್ತುಗಳನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಒಂದು ಕಡೆ ದೇವರ ದರ್ಶನವನ್ನ ಮಾಡಿ, ಮತ್ತೊಂದು ಕಡೆ ಎತ್ತುಗಳನ್ನ ಜಾತ್ರೆಯಲ್ಲಿ ಒಂದು ರೌಂಡ್ ಹೊಡ್ಸ್ಕೊಂಡು ಅದ್ದೂರಿ ಸೆಟ್ಗಳನ್ನ ನೋಡುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಇವತ್ತು ಜನಸಂಖ್ಯೆ ಕೂಡ ಬಂದಿರುವಂಥದ್ದು. ಈ ಬಾರಿ ಏನು ಒಂದೊಂದು ಜೊತೆ ಎತ್ತುಗಳು ಕೂಡ ಸುಮಾರು 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೂ ಕೂಡ ಈ ಬಾರಿ ಮಾರಾಟ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಏನು ಮೆರವಣಿಗೆ ಕೂಡ ಮಾಡ್ತಾರೆ. ಮೆರವಣಿಗೆನ ಏನು ರಾಸುಗಳ ಜಾತ್ರೆ ನಡೆಯುವಂತಕ್ಕಂಥ ಸ್ಥಳದಿಂದ ಕೂಡ ಘಾಟಿ ಸುಬ್ರಹ್ಮಣ್ಯ ದೇವಾಲಯದವರೆಗೂ ಬೃಹತ್ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಆ ಮೆರವಣಿಗೆಯಲ್ಲೂ ಕೂಡ ನಾವು ನೋಡ್ಬೋದು, ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಅದ್ದೂರಿಯಾಗಿ ಏನು ಬ್ಯಾಂಡ್ ಸೆಟ್ ಬೆಳೆಸ್ಕೊಂಡು ಈ ರೀತಿಯಾಗಿ ಎತ್ತುಗಳನ್ನ ಜಾತ್ರೆ ಮಾಡೋದ್ರ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಹಬ್ಬದ ಸಂಭ್ರಮವನ್ನ ಕೂಡ ಮಾಡಲಾಗುತ್ತೆ. ಸಾಕಷ್ಟು ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಇವತ್ತು ಜಾಮ್ ಕೂಡ ಆಗಿದೆ. ಸಾಕಷ್ಟು ಜನ ಘಾಟಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆ ಕೂಡ ಜಾಮ್ ಆಗಿದೆ. ಜೊತೆಗೆ ಏನು ಈ ಎತ್ತುಗಳನ್ನ ನೋಡ್ಲಿಕ್ಕೆ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಇರ್ಬೋದು, ನಾನಾ ಭಾಗಗಳಿಂದ ಕೂಡ
ಇಲ್ಲಿಗೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತುಗಳನ್ನು ನೋಡೋದ್ರ ಜೊತೆಗೆ ಈ ಬಾರಿ ಏನು 12 ಲಕ್ಷದಿಂದ 15 ಲಕ್ಷದವರೆಗೂ ಎತ್ತುಗಳನ್ನ ತೆಗೆದುಕೊಂಡ್ರೆ ಅವರಿಗೆ ಒಂದು ಟಗರು ಫ್ರೀ ಇರುವಂಥದ್ದು. ಈ ರೀತಿಯಾದಂತಹ ಸಂಭ್ರಮ ಕೂಡ ಇಲ್ಲಿ ಮನೆ ಮಾಡಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ನಾನು ಇನ್ನ ಕೆಲವು ಇಲ್ಲಿ ಎತ್ತುಗಳು ನೋಡಕ್ ಬಂದಿರೋನೇ ಮಾತಾಡಿಸ್ತೇನೆ. ಸರ್, ಈ ಬಾರಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಯಾವ ತರ ಇದೆ, ಜೊತೆಗೆ ನೋಡ್ಲಿಕ್ಕೆ ಏನ್ ಅನ್ಸುತ್ತೆ? ಸರ್, ತುಂಬಾ ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ನೋಡಿದ್ರೆ ಬಹಳ ಜನ ಇಲ್ಲಿ ಸೇರಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಅತಿ ಹೆಚ್ಚು ಹೋಸಲಿಗಿಂತ ಅತಿ ಹೆಚ್ಚು ಓರಿಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ಬಂದಿರತಕ್ಕಂಥದ್ದು. ತುಂಬಾ ಇದು ರೈತ ಅನುಕೂಲವಾಗಿ ಮಾಡ್ತಕ್ಕಂಥ ಒಂದು ಜಾತ್ರೆ ಆಗಿದೆ. ಒಂದು ಸಂಭ್ರಮ ಯಾವ ತರ ಇದೆ? ತುಂಬಾ ಜೋರಾಗಿದೆ. ನೋಡ್ತಾ ಇದ್ರಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ರೆ ಪ್ರತಿ ಸಲಿನೂ ಇದೇ ತರನೇ ಜಾತ್ರೆಗಳು ನಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಈ ಬಾರಿ ವಿಶೇಷವಾಗಿ ಏನು ರೈತರನ್ನ ನಮ್ಮ ರೈತ ಸ್ಟಾರ್ ಅನ್ನೋ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ರೈತರ ಗೌರವಿಸುವಂತ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ತುಂಬಾ ಖುಷಿ ಇದೆ ಸರ್. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನೋಡ್ಲಿಕ್ಕೆ ಬಂದಂತಹ ಜನ ಹೇಳುವಂತ ಮಾತು ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಾಸುಗಳು ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದಾವೆ. ಇದನ್ನೆಲ್ಲ ನೋಡ್ಲಿಕ್ಕೂ ಕೂಡ ಒಂಥರ ಹಬ್ಬದ ಸಂಭ್ರಮ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು 3-4 ದಿನಗಳ ಕಾಲ ಈ ಒಂದು ಜಾತ್ರೆಯ ಸಂಭ್ರಮ ಇಲ್ಲಿ ಮನೆ ಮಾಡಿರುತ್ತೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ರಾಸುಗಳ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಜೊತೆಗೆ ಈ ಬಾರಿಯ ರಾಸುಗಳ ಜಾತ್ರೆಗೆ ಲಕ್ಷಾಂತರ ರಾಸುಗಳು ಕೂಡ ಬಂದಿರುವಂಥದ್ದು. ಜೊತೆಗೆ ನಾನೀಗ ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆಯಲ್ಲೇ ಇದ್ದೇನೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಏನು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಸಾಕು, ಏನು 3-4 ದಿನಗಳಿಂದನೇ ಈ ರೀತಿಯಾಗಿ ಅದ್ದೂರಿ ಸೆಟ್ಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ಸೆಟ್ಗಳಲ್ಲಿ ಏನು ಹಳ್ಳಿಕಾರ್ ಎತ್ತುಗಳಾಗಿರ್ಬೋದು, ಜೊತೆಗೆ ಅಮೃತ್ ಮಹಲ್ ಎತ್ತುಗಳನ್ನ ಏನು ರಾಜ್ಯದ ವಿವಿಧ ಭಾಗಗಳ ಅಂದ್ರೆ ಜಿಲ್ಲೆಗಳಿಂದ ಕೂಡ ಲಕ್ಷಾಂತರ ರಾಸುಗಳು ಈ ಬಾರಿ ಬಂದಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಎತ್ತುಗಳನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಒಂದು ಕಡೆ ದೇವರ ದರ್ಶನವನ್ನ ಮಾಡಿ, ಮತ್ತೊಂದು ಕಡೆ ಎತ್ತುಗಳನ್ನ ಜಾತ್ರೆಯಲ್ಲಿ ಒಂದು ರೌಂಡ್ ಹೊಡ್ಸ್ಕೊಂಡು ಅದ್ದೂರಿ ಸೆಟ್ಗಳನ್ನ ನೋಡುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಇವತ್ತು ಜನಸಂಖ್ಯೆ ಕೂಡ ಬಂದಿರುವಂಥದ್ದು. ಈ ಬಾರಿ ಏನು ಒಂದೊಂದು ಜೊತೆ ಎತ್ತುಗಳು ಕೂಡ ಸುಮಾರು 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೂ ಕೂಡ ಈ ಬಾರಿ ಮಾರಾಟ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಏನು ಮೆರವಣಿಗೆ ಕೂಡ ಮಾಡ್ತಾರೆ. ಮೆರವಣಿಗೆನ ಏನು ರಾಸುಗಳ ಜಾತ್ರೆ ನಡೆಯುವಂತಕ್ಕಂಥ ಸ್ಥಳದಿಂದ ಕೂಡ ಘಾಟಿ ಸುಬ್ರಹ್ಮಣ್ಯ ದೇವಾಲಯದವರೆಗೂ ಬೃಹತ್ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಆ ಮೆರವಣಿಗೆಯಲ್ಲೂ ಕೂಡ ನಾವು ನೋಡ್ಬೋದು, ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಅದ್ದೂರಿಯಾಗಿ ಏನು ಬ್ಯಾಂಡ್ ಸೆಟ್ ಬೆಳೆಸ್ಕೊಂಡು ಈ ರೀತಿಯಾಗಿ ಎತ್ತುಗಳನ್ನ ಜಾತ್ರೆ ಮಾಡೋದ್ರ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಹಬ್ಬದ ಸಂಭ್ರಮವನ್ನ ಕೂಡ ಮಾಡಲಾಗುತ್ತೆ. ಸಾಕಷ್ಟು ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಇವತ್ತು ಜಾಮ್ ಕೂಡ ಆಗಿದೆ. ಸಾಕಷ್ಟು ಜನ ಘಾಟಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರಸ್ತೆ ಕೂಡ ಜಾಮ್ ಆಗಿದೆ. ಜೊತೆಗೆ ಏನು ಈ ಎತ್ತುಗಳನ್ನ ನೋಡ್ಲಿಕ್ಕೆ ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಇರ್ಬೋದು, ನಾನಾ ಭಾಗಗಳಿಂದ ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತುಗಳನ್ನು ನೋಡೋದ್ರ ಜೊತೆಗೆ ಈ ಬಾರಿ ಏನು 12 ಲಕ್ಷದಿಂದ 15 ಲಕ್ಷದವರೆಗೂ ಎತ್ತುಗಳನ್ನ ತೆಗೆದುಕೊಂಡ್ರೆ ಅವರಿಗೆ ಒಂದು ಟಗರು ಫ್ರೀ ಇರುವಂಥದ್ದು. ಈ ರೀತಿಯಾದಂತಹ ಸಂಭ್ರಮ ಕೂಡ ಇಲ್ಲಿ ಮನೆ ಮಾಡಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ನಾನು ಇನ್ನ ಕೆಲವು ಇಲ್ಲಿ ಎತ್ತುಗಳು ನೋಡಕ್ ಬಂದಿರೋನೇ ಮಾತಾಡಿಸ್ತೇನೆ. ಸರ್, ಈ ಬಾರಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಯಾವ ತರ ಇದೆ, ಜೊತೆಗೆ ನೋಡ್ಲಿಕ್ಕೆ ಏನ್ ಅನ್ಸುತ್ತೆ? ಸರ್, ತುಂಬಾ ಜನಸಂಖ್ಯೆ ಮತ್ತು ವಾಹನಗಳ ದಟ್ಟಣೆ ನೋಡಿದ್ರೆ ಬಹಳ ಜನ ಇಲ್ಲಿ ಸೇರಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಅತಿ ಹೆಚ್ಚು ಹೋಸಲಿಗಿಂತ ಅತಿ ಹೆಚ್ಚು ಓರಿಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ಬಂದಿರತಕ್ಕಂಥದ್ದು. ತುಂಬಾ ಇದು ರೈತ ಅನುಕೂಲವಾಗಿ ಮಾಡ್ತಕ್ಕಂಥ ಒಂದು ಜಾತ್ರೆ ಆಗಿದೆ. ಒಂದು ಸಂಭ್ರಮ ಯಾವ ತರ ಇದೆ? ತುಂಬಾ ಜೋರಾಗಿದೆ. ನೋಡ್ತಾ ಇದ್ರಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ರೆ ಪ್ರತಿ ಸಲಿನೂ ಇದೇ ತರನೇ ಜಾತ್ರೆಗಳು ನಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಈ ಬಾರಿ ವಿಶೇಷವಾಗಿ ಏನು ರೈತರನ್ನ ನಮ್ಮ ರೈತ ಸ್ಟಾರ್ ಅನ್ನೋ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ರೈತರ ಗೌರವಿಸುವಂತ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ತುಂಬಾ ಖುಷಿ ಇದೆ ಸರ್. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನೋಡ್ಲಿಕ್ಕೆ ಬಂದಂತಹ ಜನ ಹೇಳುವಂತ ಮಾತು ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರಾಸುಗಳು ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದಾವೆ. ಇದನ್ನೆಲ್ಲ ನೋಡ್ಲಿಕ್ಕೂ ಕೂಡ ಒಂಥರ ಹಬ್ಬದ ಸಂಭ್ರಮ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಘಾಟಿ ಸುಬ್ರಹ್ಮಣ್ಯದ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು 3-4 ದಿನಗಳ ಕಾಲ ಈ ಒಂದು ಜಾತ್ರೆಯ ಸಂಭ್ರಮ ಇಲ್ಲಿ ಮನೆ ಮಾಡಿರುತ್ತೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.